ಕೋಲ್ಕತ್ತಾದ ಲಾಡ್ಜ್ನಲ್ಲಿ ತಂಗಿದ್ರು ಕೆಫೆ ಬ್ಲಾಸ್ಟ್ನ ಉಗ್ರರು. ಮಾರ್ಚ್ 29ರಂದು ಲಾಡ್ಜ್ ಬುಕ್ ಮಾಡುವಂತಹ ದೃಶ್ಯ ಲಭ್ಯ ಆಗಿತ್ತು. ಈ ಮುತಿನ್ ತಾಹಾ ಮತ್ತೆ ಮುಸಾವಿರ್ ಲಾಡ್ಜ್ನಲ್ಲಿ ರೂಮ್ ಪಡೆಯುವಂತಹ ದೃಶ್ಯ ಲಭ್ಯ ಆಗಿತ್ತು. ಲಾಡ್ಜ್ನ ರಿಸೆಪ್ಷನ್ನಲ್ಲಿ ರೂಮ್ ಬುಕ್ ಮಾಡ್ತಾ ಇರುವಂತಹ ದೃಶ್ಯ ಅದು. 12 ದಿನಗಳಿಂದ ಕೋಲ್ಕತ್ತಾದ ಮಿಧಿನಾಪುರದಲ್ಲಿ ಈ ಇಬ್ಬರು ಕೂಡ ಅಡಗಿದ್ರು. 2-3 ದಿನಗಳಿಗೊಮ್ಮೆ ವಾಸ್ತವ್ಯ ಹೆಸರು ಬದಲಾಯಿಸಿಕೊಂಡು ಓಡಾಟ ನಡೆಸ್ತಾ ಇದ್ರು. ಕೊನೆಗೂ NIA ಇವರನ್ನ ಪತ್ತೆ ಹಚ್ಚಿ ನಿನ್ನೆ ಬಂಧಿಸಿರೋದು. ಮಾರ್ಚ್ 29ನೇ ತಾರೀಕು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸತತ 1 ತಿಂಗಳು 10 ದಿನಗಳ ಕಾರ್ಯಾಚರಣೆಯ ಬಳಿಕ ಅಂತಿಮವಾಗಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಲಾಡ್ಜ್ ಒಂದರಲ್ಲಿ ಇಬ್ಬರನ್ನ ಕೂಡ NIA ಅಧಿಕಾರಿಗಳು ಬಂಧಿಸಿದ್ದಾರೆ. ನೋಡಿ, ಇದೇ ದೃಶ್ಯದ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿ ಇಬ್ಬರನ್ನು ಕೂಡ ಹೆಡೆಮುರಿ ಕಟ್ಟಿರೋದು. ಲಾಡ್ಜ್ ಒಂದರ ರಿಸೆಪ್ಷನ್ನ ದೃಶ್ಯ ಇದು. ಕೋಲ್ಕತ್ತಾದಲ್ಲಿ ಇವರು ತಂಗಿದಂತಹ ಲಾಡ್ಜ್ ರಿಸೆಪ್ಷನ್ನಲ್ಲಿ ಇವರು ರೂಮ್ ಪಡೆದುಕೊಳ್ಬೇಕಾದ್ರೆ ಅಲ್ಲಿರುವಂತಹ CCTV ಕ್ಯಾಮ್ರಾದಲ್ಲಿ ಇವರ ಈ ಫುಟೇಜ್ ಸೆರೆಯಾಗಿದೆ. ಇದು ತನಿಖೆ ನಡೆಸ್ತಾ ಇದ್ದಂತಹ NIA ಟೀಮ್ಗೆ ಸಿಗುತ್ತೆ. ತಕ್ಷಣ ಅಲರ್ಟ್ ಆಗುವಂತಹ NIA ತಂಡ ಕೋಲ್ಕತ್ತಾಗೆ ತೆರಳಿ ಆ ಲಾಡ್ಜ್ನಲ್ಲಿದ್ದಂತಹ ಈ ಇಬ್ಬರು ಉಗ್ರರನ್ನು ಕೂಡ ಬಂಧಿಸಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.